ಬಂಧುಗಳೇ ನಮಸ್ಕಾರ. ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿನ್ನೆ ನಾವೆಲ್ಲರೂ ಕೂಡ ಆಮ್ ಆದ್ಮಿಯ ರಾಜ್ಯಸಭಾ ಸದಸ್ಯ ಅಥವಾ ಸಂಸದ ಆಗಿರುವಂತ ರಾಘವ್ ಚಡ್ಡಾಗೆ ಸಂಬಂಧಪಟ್ಟಾಗ ಮಾತನಾಡಿದ್ವಿ. ಕಾರಣ ಏನಪ್ಪಾ ಅಂದ್ರೆ ಆಮ್ ಆದ್ಮಿ ಇದ್ದಕ್ಕಿದ್ದ ಹಾಗೆ ಒಂದು ಡಿಸಿಷನ್ಗೆ ಬಂದ್ಬಿಡ್ತು. ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಅವನ ರಾಜ್ಯಸಭೆಯ ಡೆಪ್ಯೂಟಿ ಲೀಡರ್ ಸ್ಥಾನದಿಂದ ಕೆಳಗಿಳಿಸ್ತು. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು ಅಥವಾ ನಿರ್ಬಂಧವನ್ನ ಹೇರಬೇಕು ಅಂತ ಹೇಳಿ ಆಮ್ ಆದ್ಮಿ ಮನವಿಯನ್ನ ಮಾಡ್ಕೊಳ್ತು. ಅದಕ್ಕೆ ಸಂಬಂಧಪಟ್ಟಾಗ ಆಮ್ ಆದ್ಮಿ ಕೊಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ, ಪಕ್ಷ ಕಷ್ಟದಲ್ಲಿದ್ದಾಗ ರಾಘವ್ ಚಡ್ಡಾ ಜೊತೆಗಿರ್ಲಿಲ್ಲ ಅಥವಾ ಪಕ್ಷದ ಪರವಾಗಿ ಅವ್ರು ಮಾತಾಡ್ತಾ ಇರಲಿಲ್ಲ, ಬಿಜೆಪಿಯನ್ನು ಅವರು ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಅವ್ರು ಬಿಜೆಪಿ ಸೇರುವಂತ ಸಾಧ್ಯತೆ ಇದೆ, ಹೀಗೊಂದಷ್ಟು ಆಮ್ ಆದ್ಮಿ ಕಾರಣವನ್ನ ಕೊಡ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಸಾರ್ವಜನಿಕರು ಮಾತ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ರಾಘವ್ ಚಡ್ಡಾ ಇತ್ತೀಚೆಗೆ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು, ವಿಪರೀತ ಜನಪ್ರಿಯರಾಗಿಬಿಟ್ಟಿದ್ರು. ರಾಜ್ಯಸಭೆಯಲ್ಲಿ ಅವರು ಎತ್ತ ಇದ್ದಂತ ಪ್ರಶ್ನೆಗಳೆಲ್ಲವೂ ಕೂಡ ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಹೀಗಾಗಿ ಜನಸಾಮಾನ್ಯರ ಸಂಸದ ಅಂತ ಕರೆಸಿಕೊಳ್ತಾ ಇದ್ರು. ಆ ಕಾರಣಕ್ಕಾಗಿ ಆಮ್ ಆದ್ಮಿ ಆ ನಿರ್ಧಾರಕ್ಕೆ ಬಂದಾಗ ಸಹಜವಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಇದು ರಾಘವ್ ಚಡ್ಡಾಗೆ ಸಂಬಂಧಪಟ್ಟಂತ ವಿಚಾರ. ನಿನ್ನೆ ಅದಕ್ಕೆ ಸಂಬಂಧಪಟ್ಟ ವಿಸ್ತೃತವಾಗಿ ಮಾತನಾಡಿದ್ದೇನೆ. ಇವತ್ತು ಚರ್ಚೆ ಆಗ್ತಿರೋದು ಮತ್ತೋರ್ವ ಯುವ ನಾಯಕನಿಗೆ ಸಂಬಂಧಪಟ್ಟ ಹಾಗೆ. ಯಾರು ಅಂದ್ರೆ, ನಮ್ಮ ರಾಜ್ಯದಲ್ಲೇ IPS ಅಧಿಕಾರಿಯಾಗಿದ್ರು, ಬಹಳ ಹೆಸರನ್ನ ಮಾಡಿದ್ರು, ಅಣ್ಣಾಮಲೈ. ಯಾಕೆ ಇವತ್ತು ಅಣ್ಣಾಮಲೈಗೆ ಸಂಬಂಧಪಟ್ಟಾಗ ಚರ್ಚೆ ಆಗ್ತಿದೆ ಅಂದ್ರೆ, ಅಣ್ಣಾಮಲೈಗೆ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಿಸಿದೆ. ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಅನ್ನೋದಕ್ಕಿಂತ ಅಣ್ಣಾಮಲೈಯೇ ಟಿಕೆಟ್ ಅನ್ನು ನಿರಾಕರಣೆ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಇವತ್ತು ಬಿಡುಗಡೆ ಆದಂತ ಪಟ್ಟಿಯಲ್ಲಿ ಅಣ್ಣಾಮಲೈ ಹೆಸರು ಇಲ್ಲ. ಇದನ್ನ ಸಾಕಷ್ಟು ಮಂದಿ ನಿರೀಕ್ಷೆ ಮಾಡಿದ್ರು, ಇನ್ನೊಂದಷ್ಟು ಮಂದಿಗೆ ಇದು ಅನಿರೀಕ್ಷಿತವಾದಂತ ಬೆಳವಣಿಗೆ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಅಣ್ಣಾಮಲೈಗೆ ಸಂಬಂಧಪಟ್ಟಾಗ ಏನು ಬೆಳವಣಿಗೆ ಆಗ್ತಿದೆ ಗಮನಿಸ್ತಾ ಹೋಗೋಣ. ಸದ್ಯ ಚರ್ಚೆ ಆಗ್ತಿರೋದು ಯಾವ್ಯಾವ ಆಂಗಲ್ಗಳಲ್ಲಿ ಅಂದ್ರೆ, ಒಂದು, ಯಾಕೆ ಟಿಕೆಟ್ ವಿಚಾರದಲ್ಲಿ ಹೀಗಾಯ್ತು ಅಂತ. ಮತ್ತೊಂದು, ಅಣ್ಣಾಮಲೈ ಹಾಗಾದ್ರೆ IPS ಅನ್ನ ಬಿಟ್ಟು ಬಂದು ಎಡವಟ್ಟು ಮಾಡಿಬಿಟ್ರ ಎನ್ನುವ ರೀತಿಯಲ್ಲಿ. ಮತ್ತೊಂದೇನಪ್ಪಾ ಅಂದ್ರೆ, ಮುಂಚಿನಿಂದನೂ ಹೇಳ್ತಾ ಇದ್ರು ಅಣ್ಣಾಮಲೈ ಕೇಂದ್ರದಲ್ಲಿ ಏನೋ ಜವಾಬ್ದಾರಿ ಕೊಡ್ತಾರಂತೆ, ಕೇಂದ್ರದಲ್ಲಿ ಏನೋ ಕೊಡ್ತಾರಂತೆ ಎನ್ನುವ ರೀತಿಯಲ್ಲಿ. ಈ ಬಾರಿ ಅಂಥದ್ದೇನಾದ್ರೂ ಬೆಳವಣಿಗೆ ಆಗಬಹುದಾ, ಅಣ್ಣಾಮಲೈರನ್ನ ಬಳಸ್ಕೊಳ್ಬಹುದಾ ಎನ್ನುವಂತ ಚರ್ಚೆ. ಒಟ್ಟಾರೆಯಾಗಿ ಈಗ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಅಣ್ಣಾಮಲೈ ಈ ಸಾಂಪ್ರದಾಯಿಕ ರಾಜಕಾರಣವನ್ನ ತಕ್ಕ ಮಟ್ಟಿಗೆ ವಿರೋಧಿಸಿಕೊಂಡು ಬಂದಿದ್ರು. ಆದರೆ ಬರ್ತಾ ಬರ್ತಾ ಸ್ವಲ್ಪ ಮಟ್ಟಿಗೆ ಅವರು ಕೂಡ ಈ ನಾರ್ಮಲ್ ರಾಜಕಾರಣಿಗಳ ರೀತಿಯಲ್ಲೇ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಅವ್ರ ವರ್ತನೆಯೂ ಕೂಡ ಹಾಗಿತ್ತು. ಆದರೂ ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಎನ್ನುವ ರೀತಿಯಲ್ಲಿ ಸಾಂಪ್ರದಾಯಿಕ ರಾಜಕಾರಣವನ್ನ ವಿರೋಧಿಸಿಕೊಂಡು ಬಂದಂಥವರು ಸ್ವಲ್ಪ ಮಟ್ಟಿಗೆ ಭರವಸೆಯನ್ನ ಕೂಡ ಹುಟ್ಟು ಹಾಕಿದ್ರು, ಏನೋ ಮಾಡಬಹುದು ಈ ಮನುಷ್ಯ ಎನ್ನುವಂತಹ ರೀತಿಯಲ್ಲಿ. ಆದರೆ AIADMKಯ ಆಟಕ್ಕೆ ಅಥವಾ AIADMKಯ ಹಠಕ್ಕೆ ಈಗ ಅಣ್ಣಾಮಲೈ ಬಲಿಯಾದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ADMK ಬಿಜೆಪಿಯನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸಿ ಬಿಡ್ತು. ADMK ಆ ತಾಳಕ್ಕೆ ತಕ್ಕ ಹಾಗೆ ಬಿಜೆಪಿಯೂ ಕೂಡ ಕುಣಿತು. ಕೊನೆಗೆ ಬಲಿಯಾಗಿದ್ದು ಯಾರು ಅಂದ್ರೆ ಅಣ್ಣಾಮಲೈ. ಅಣ್ಣಾಮಲೈಗೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಏನಾದರೂ ಜವಾಬ್ದಾರಿ ಕೊಡಬಹುದು, ಗೊತ್ತಿಲ್ಲ, ಏನು ಬೇಕಾದ್ರೂ ಮಾಡಬಹುದು. ಆದ್ರೆ ಅಣ್ಣಾಮಲೈ ಆಸೆ ಪಟ್ಟಿದ್ದು ತಮಿಳುನಾಡಲ್ಲಿ ನಾನು ಏನೋ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ಆದ್ರೆ ಆ ಆಸೆ ಇದೀಗ ನಿರಾಸೆಯಾಗಿದೆ. ಯಾಕಂದ್ರೆ ಈ ಬಾರಿ ಸ್ಪರ್ಧೆಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಇನ್ನೂ 5 ವರ್ಷ ಕಾಯ್ಬೇಕಾಗತ್ತೆ. ಆಗ ಇನ್ನೇನೇನು ಬದಲಾವಣೆ ಆಗಿ ಏನೇನು ಬೆಳವಣಿಗೆ ಆಗಿರುತ್ತೋ ಗೊತ್ತಿಲ್ಲ. ಹಾಗಾದ್ರೆ ಅಣ್ಣಾಮಲೈಗೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ಗಮನಿಸೋಣ. ಹಿನ್ನೆಲೆಯಿಂದ ಚುಟುಕಾಗಿ ನೋಡೋಣ. ಬಂಧುಗಳೇ, ಅಣ್ಣಾಮಲೈ IPS ಅಧಿಕಾರಿಯಾಗಿದ್ರು. 2019ರಲ್ಲಿ ಇದ್ದಕ್ಕಿದ್ದಾಗ ರಾಜೀನಾಮೆ ಕೊಟ್ಟರು. ಅದಾದ ಬಳಿಕ 20ರಲ್ಲಿ ಬಿಜೆಪಿಗೆ ಸೇರ್ಪಡೆ ಆದ್ರು. ಸೇರ್ಪಡೆ ಆಗಿ ಸ್ವಲ್ಪ ದಿನಕ್ಕೆ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಆಗ ಅಲ್ಲಿದ್ದಂಥ ಬಿಜೆಪಿ ನಾಯಕರಿಗೆ ಕಣ್ಣು ಕೆಂಪಗಾಗ್ಬಿಡ್ತು. ಇಷ್ಟು ವರ್ಷಗಳಿಂದ ನಾವು ದುಡಿತಾ ಇದ್ದೀವಿ, ನಿನ್ನೆ ಮೊನ್ನೆ ಬಂದಂಥವ್ರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿಬಿಟ್ರಲ್ಲ ಎನ್ನುವಂಥ ರೀತಿಯಲ್ಲಿ. ಅದಾದ ಬಳಿಕ ಅಣ್ಣಾಮಲೈ ಅರವಕುಚ್ಚಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಆ ಚುನಾವಣೆಯಲ್ಲಿ ಅಣ್ಣಾಮಲೈ ಸೋಲನ್ನ ಕಾಣ್ತಾರೆ. ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷರನ್ನಾಗಿಯೂ ಕೂಡ ನೇಮಕ ಮಾಡಲಾಯಿತು. ಮತ್ತೆ ಅಲ್ಲಿದ್ದಂಥ ಬಿಜೆಪಿ ನಾಯಕರಿಗೆ ಕಣ್ಣು ಕೆಂಪಗಾಗ್ಬಿಡುತ್ತೆ, ಅಯ್ಯೋ ಇವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಬಿಟ್ರಲ್ಲ ಅಂತ ಹೇಳಿ. ಹೀಗಾಗಿ ಬಿಜೆಪಿ ಒಳಗಡೆಯೇ ಒಂದಷ್ಟು ಅಸಮಾಧಾನ, ಬೇಗುದಿ ಅಂಥದ್ದೆಲ್ಲವೂ ಕೂಡ ಇತ್ತು. ತಮಿಳುನಾಡಲ್ಲಿ ಅಂಥ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಇತ್ತು. ಅಣ್ಣಾಮಲೈ ಆಗ ಮೊದಲು ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ, ಅವರು DMKನ ಎಷ್ಟು ವಿರೋಧಿಸ್ತಾ ಇದ್ರು, AIADMKನು ಕೂಡ ಅಷ್ಟೇ ವಿರೋಧಿಸಿಕೊಂಡು ಬಂದಂಥವ್ರು. ಬಿಜೆಪಿ ಸ್ವತಂತ್ರವಾಗಿ ಅಲ್ಲಿ ಬಾವುಟವನ್ನು ನೆಡಬೇಕು ಅಂತ ಹೇಳಿ ಅಣ್ಣಾಮಲೈ ಪ್ರಯತ್ನವನ್ನ ಪಡ್ತಾ ಇದ್ರು. ಕೊನೆಗೂ ಹೈಕಮಾಂಡ್ ಮನವೊಲಿಸಿ AIADMKಯಿಂದ ದೂರ ಆಗುವಲ್ಲಿ ಯಶಸ್ವಿ ಆದ್ರು. ಅಣ್ಣಾಮಲೈಗೆ ಮೊದಲು ಎದುರಾದಂಥ ಅಗ್ನಿ ಪರೀಕ್ಷೆ ಅಂದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆ. ಅಣ್ಣಾಮಲೈ ಇಡೀ ರಾಜ್ಯಾದ್ಯಂತ ಓಡಾಡಿಬಿಟ್ರು. ಹೆಣ್ಣು ಮಕ್ಕಳಂತೇನೋ ಒಂದು ರ್ಯಾಲಿಯನ್ನ ಮಾಡಿದ್ರು. ಅದಕ್ಕೆ ಭರ್ಜರಿಯಾದಂಥ ಜನಪ್ರಿಯತೆ ಸಿಕ್ತು. ಪ್ರಧಾನಿ ನರೇಂದ್ರ ಮೋದಿ ಕೂಡ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಅಣ್ಣಾಮಲೈ ಮುಂದೆ CM ಆಗಿಬಿಡ್ತಾರೆ ಎನ್ನುವಷ್ಟರ ಮಟ್ಟಿಗೆ ಚರ್ಚೆಗಳೆಲ್ಲವೂ ಕೂಡ ಇತ್ತು. ಅಂತಿಮವಾಗಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ಕೊಳ್ಬಹುದು ಅಂತ ಲೆಕ್ಕಾಚಾರ ಇತ್ತು. ಆದ್ರೆ ರಿಸಲ್ಟ್ ಬಂದಾಗ DMK ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಮತ್ತು DMK 39ಕ್ಕೆ 39 ಗೆದ್ಕೊಂಡು ಬಿಟ್ರು. ಅದ್ರಲ್ಲಿ ಕಾಂಗ್ರೆಸ್ ಏನೋ 8 ಗೆಲ್ತು, ಉಳಿದಿದ್ದೆಲ್ಲವೂ ಕೂಡ DMK ಗೆದ್ದು ಬಿಡ್ತು. AIADMK ಒಂದು ಗೆಲ್ಲಿಲ್ಲ, ಬಿಜೆಪಿಯು ಕೂಡ ಒಂದು ಗೆಲ್ಲಿಲ್ಲ. ಆದರೆ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದ್ರು ಕೂಡ AIADMKಗಳಿಗಿಂತಲೂ ಕೂಡ ಮತ ಪ್ರಮಾಣ ಚೆನ್ನಾಗಿತ್ತು. 11%ಗೆ ಏರಿಕೆ ಆಗ್ಬಿಟ್ಟಿತ್ತು. ಅಂದ್ರೆ ಹಿಂದೆ ಯಾವ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಮತ ಪ್ರಮಾಣ ಆ ಪರಿಯಾಗಿರ್ಲಿಲ್ಲ. ಆದ್ರೆ ಅದು ಯಾವುದು ಕೂಡ ಸೀಟ್ ಆಗಿ ಕನ್ವರ್ಟ್ ಆಗಲಿಲ್ಲ. ಅಂದ್ರೆ ಯಾವುದೇ ಸ್ಥಾನವನ್ನ ಗೆಲ್ಲುವ ರೀತಿಯಲ್ಲಿ ಯಾವುದು ಕೂಡ ಕನ್ವರ್ಟ್ ಆಗಲಿಲ್ಲ.
ಅದಾದ ನಂತರ ಅಣ್ಣಾಮಲೈ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ರು. ಡಿಎಂಕೆನ ಪ್ರಬಲವಾಗಿ ವಿರೋಧಿಸ್ತಾ ಇದ್ರು, ಎಡಿಎಂಕೆಯನ್ನು ಕೂಡ ಟೀಕೆ ಮಾಡ್ತಾ ಇದ್ರು. ಹೀಗಿದ್ದಂತ ಸಂದರ್ಭದಲ್ಲೇ ಎಡಿಎಂಕೆ ತನ್ನ ದಾಳವನ್ನ ಅಲ್ಲಿ ಉರುಳಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ಏನನ್ನತ್ತೆ ಬಿಜೆಪಿಯ ಹೈಕಮಾಂಡ್ ಬಳಿ ಎಡಿಎಂಕೆ, ನೋಡಿ ಕಳೆದ ಬಾರಿ ನಿಮ್ಮ ಜೊತೆಗೆ ನಾವು ಮೈತ್ರಿ ಮಾಡಿಕೊಳ್ಳದ ಕಾರಣಕ್ಕಾಗಿ ನಿಮಗೂ ನಷ್ಟವಾಯಿತು, ನಮಗೂ ನಷ್ಟವಾಯಿತು. ಮುಂದೆ ನಾವು ಮೈತ್ರಿಯನ್ನ ಮಾಡ್ಕೊಳ್ಬೇಕು, ಮೈತ್ರಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಬಿಜೆಪಿಗೆ ಈ ತಮಿಳುನಾಡಲ್ಲಿ ಅಸ್ತಿತ್ವ ಅಂತ ಹೇಳಿ ಹೇಳ್ಬಿಡ್ತಾರೆ. ಅದಕ್ಕೆ ಬಿಜೆಪಿ ನಾಯಕರು ಹಂಗ ಅನ್ಸತ್, ಹೌದಲ್ಲ ಮೈತ್ರಿ ಮಾಡ್ಕೊಂಡಿದ್ರೆ ಏನೋ ಗೆಲ್ತಿದ್ದೇನೋ ಒಂದೆರಡು ಸೀಟು ಹೋಯ್ತಲ್ಲ ಅಂತ ಹೇಳಿ ಮೈತ್ರಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆದ್ರೆ ಎಡಿಎಂಕೆ ಮೊದಲು ವಿಧಿಸುವಂತ ಷರತ್ತೇನಪ್ಪಾ ಅಂದ್ರೆ ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನೀವು ಕೆಳಗಿಳಿಸಬೇಕು ಎನ್ನುವಂತ ರೀತಿಯಲ್ಲಿ. ಅದಕ್ಕೂ ಕೂಡ ಬಿಜೆಪಿ ಓಕೆ ಅಂದೇ ಬಿಡ್ತು. ಅಣ್ಣಾಮಲೈ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ರಲ್ಲ, ಬಿಜೆಪಿ ಬ್ರೇಕ್ ಹಾಕಿ ಬಿಡ್ತು. ಎಡಿಎಂಕೆ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಅಣ್ಣಾಮಲೈಗೆ ಮೊದಲು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿಬಿಡ್ತಾರೆ. ಅದಕ್ಕೆ ಅವ್ರು ಕೊಟ್ಟಂತ ಕಾರಣ ಅಂದ್ರೆ ಒಂದಷ್ಟು ಜಾತಿ ಲೆಕ್ಕಾಚಾರ, ಇನ್ನೊಂದು ಬೇರೆ ಬೇರೆ ಪ್ರಾದೇಶಿಕವಾದ ಲೆಕ್ಕಾಚಾರ, ಹಾಗೆ ಹೀಗೆ ಅಂದ್ರು. ಅದಕ್ಕಿದ್ದಂತ ನೇರವಾದಂತ ಕಾರಣ ಅಂದ್ರೆ ಎಡಿಎಂಕೆಗೆ ಅಣ್ಣಾಮಲೈರನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಣ್ಣಾಮಲೈ ಅಗ್ರೆಸಿವ್ ರಾಜಕಾರಣ ಇತ್ತಲ್ಲ, ಅದನ್ನ ಎಡಿಎಂಕೆಗೆ ಅದು ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಉಂಟು ಮಾಡ್ತಾ ಇತ್ತು. ಎಡಿಎಂಕೆಯನ್ನು ಕೂಡ ಅಣ್ಣಾಮಲೈ ವಿಪರೀತವಾಗಿ ಟೀಕೆ ಮಾಡ್ತಾ ಇದ್ರು. ಒಟ್ಟಾರೆಗೆ ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಲ್ಲಿ ಯಶಸ್ವಿ ಆದ್ರ. ಇವೆಲ್ಲವೂ ಕೂಡ ಹಿಂದೆ ಆದಂತ ಬೆಳವಣಿಗೆ. ಅದಾದ ಬಳಿಕವೂ ಕೂಡ ಎಡಿಎಂಕೆ ನಾಯಕರು ಅಣ್ಣಾಮಲೈರನ್ನ ಟೀಕೆ ಮಾಡ್ತಾನೆ ಇದ್ರು. ಆದ್ರೆ ಅಣ್ಣಾಮಲೈ ಈ ಪರಿಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದ್ರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕೊನೆಗೂ ಅಣ್ಣಾಮಲೈ ಒಂದು ಬಾರಿ ಮಾತ್ರ ಸ್ಫೋಟಗೊಂಡು ಬಿಟ್ರು. ಒಂದು ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕ್ಬಿಟ್ರು. ಯಾರಿಗೂ ತಲೆ ಮೇಲೂ ಕೂಡ ಗನ್ನನ್ನ ಇಟ್ಟು ಪಕ್ಷದಲ್ಲಿ ಉಳಿರಿ ಅಂತ ಹೇಳೋದಕ್ಕಾಗೋದಿಲ್ಲ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ನಾನು ಯಾವಾಗ ಬೇಕಾದ್ರೂ ಪಕ್ಷವನ್ನ ಬಿಡಬಹುದು, ನನಗೆ ಅಸಮಾಧಾನ ಇದೆ ಎನ್ನುವ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕೇವಲ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾಗೋಸ್ಕರ ನಾನೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ದೇನೆ ಎನ್ನುವ ರೀತಿಯಲ್ಲೂ ಕೂಡ ಅಣ್ಣಾಮಲೈ ಹೇಳ್ತಾರೆ. ಅದಾದ ಬಳಿಕ ಅಣ್ಣಾಮಲೈಗೆ ಹೇಳಿಕೊಳ್ಳುವಂತ ಜವಾಬ್ದಾರಿ ಅಂತದ್ದೇನನ್ನು ಕೂಡ ಕೊಡ್ಲಿಲ್ಲ. ಹೀಗೆ ನಡ್ಕೊಂಡು ಬರ್ತಾ ಇತ್ತು. ವಿಧಾನಸಭಾ ಚುನಾವಣೆ ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ ಅಣ್ಣಾಮಲೈಗೆ ಒಂದು 6 ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡಲಾಯಿತು. ಅವನ್ನ ಗೆಲ್ಸ್ಕೊಂಡು ಬನ್ನಿ, ಅದ್ರ ಉಸ್ತುವಾರಿ ನೀವೇ ಅಂತ. ಅಣ್ಣಾಮಲೈ ಅಷ್ಟೊತ್ತಿಗಾಗಲೇ ಅಸಮಾಧಾನಗೊಂಡಿದ್ರು. ಹೀಗಾಗಿ ಅವರ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನೆಪವನ್ನು ಒಡ್ಡಿ ಆ ಸ್ಥಾನದಿಂದ ವಿಮುಖರಾದ್ರು. ಆಗ್ಲೇ ಒಂದಷ್ಟು ಚರ್ಚೆ ನಡೆಯೋದಕ್ಕೆ ಶುರುವಾಗಿತ್ತು. ಅಣ್ಣಾಮಲೈ ಅಸಮಾಧಾನಗೊಂಡಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಇತ್ತೀಚೆಗೆ ಆದಂತ ಬೆಳವಣಿಗೆ ಅಂದ್ರೆ ಎಡಿಎಂಕೆ ಅದೇ ರೀತಿಯಾಗಿ ಬಿಜೆಪಿ ನಡುವೆ ಸೀಟು ಹಂಚಿಕೆ. ಒಟ್ಟು 234 ವಿಧಾನಸಭಾ ಕ್ಷೇತ್ರ. 234ರಲ್ಲಿ ಬಿಜೆಪಿಗೆ 27 ಕ್ಷೇತ್ರಗಳನ್ನ ಎಡಿಎಂಕೆ ಬಿಟ್ಕೊಡುತ್ತೆ. ಕಳೆದ ಬಾರಿ 20 ಇತ್ತು, ಈ ಬಾರಿ ಅದು 27ಕ್ಕೆ ಏರಿಕೆ ಆಗಿತ್ತು. 27 ವಿಧಾನಸಭಾ ಕ್ಷೇತ್ರಗಳನ್ನು ಬಿಟ್ಕೊಡುತ್ತೆ. ತಕ್ಷಣವೇ ಅಣ್ಣಾಮಲೈ ಸಿಡಿದೆದ್ದು ಬಿಡ್ತಾರೆ. ಕಾರಣ ಏನು ಅಂದ್ರೆ ಅವರು ಕೊಡ್ತಾ ಇದ್ದಂತ ರೀಸನ್ ಏನಪ್ಪಾ ಅಂದ್ರೆ ಈ 27ರಲ್ಲಿ ಬಿಜೆಪಿ ಗೆಲ್ಲಬಹುದಾದಂತ ಕ್ಷೇತ್ರಗಳನ್ನ ಎಡಿಎಂಕೆ ಇಟ್ಕೊಂಡಿದೆ, ಇನ್ನು ಉಳಿದಂತ ಪ್ರಯೋಜನ ಇಲ್ಲದಂತ ಕ್ಷೇತ್ರಗಳನ್ನ ನಮಗೆ ಬಿಟ್ಕೊಟ್ಟಿದೆ ಎನ್ನುವಂತ ರೀತಿಯಲ್ಲಿ. ಮತ್ತೊಂದು ಅಣ್ಣಾಮಲೈ ಅಸಮಾಧಾನಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಅಣ್ಣಾಮಲೈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರಲ್ಲ, ಆ ಲೋಕಸಭಾ ಕ್ಷೇತ್ರದ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಅಣ್ಣಾಮಲೈ ಕಣ್ಣನ್ನ ಇಟ್ಟಿದ್ರು. ಅಲ್ಲಿ ಬಿಜೆಪಿಗೆ ಅಸ್ತಿತ್ವ ಇದೆ, ಬಿಜೆಪಿ ಗೆಲ್ಲಬಹುದಾದಂತ ಸಾಧ್ಯತೆ ಇದೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಎಡಿಎಂಕೆ ಅಲ್ಲೂ ಕೂಡ ನೀಟಾಗಿ ಪ್ಲಾನ್ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಣ್ಣಾಮಲೈ ಯಾವ್ಯಾವ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ರೋ ಆ ಕ್ಷೇತ್ರಗಳನ್ನ ಹಠ ಹಿಡಿದು ತನಗ್ ಬೇಕು ಅಂತ ಹೇಳಿ ತೆಗೆದುಕೊಂಡು ಬಿಡುತ್ತೆ. ಪ್ರಮುಖವಾಗಿ ಅಣ್ಣಾಮಲೈ ಕಣ್ಣಿಟ್ಟಿದ್ದಂತ ಕ್ಷೇತ್ರಗಳು ಯಾವುದು ಅಂದ್ರೆ ಒಂದು ಕೊಯಮತ್ತೂರು ಉತ್ತರ, ಮತ್ತೊಂದು ಸಿಂಗಾನಲ್ಲೂರು, ಮತ್ತೊಂದು ಕೌಂಡಪಾಳ್ಯಂ ಎನ್ನುವಂತ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ರು. ಹಾಗೆ ಮತ್ತೊಂದು ಯಾವುದೋ ವಿಧಾನಸಭಾ ಕ್ಷೇತ್ರದ ಮೇಲೂ ಕೂಡ ಅವರು ಕಣ್ಣನ್ನ ಇಟ್ಟಿದ್ರು. ಅಂತಿಮವಾಗಿ ಕೊಯಮತ್ತೂರು ಉತ್ತರ ಏನಾಗ್ಬಿಡ್ತು ಅಂದ್ರೆ ಕೊಯಮತ್ತೂರು ದಕ್ಷಿಣದಲ್ಲಿ ಕಳೆದ ಬಾರಿ ಈ ವನತಿ ಶ್ರೀನಿವಾಸನ್ ಸ್ಪರ್ಧೆಯನ್ನ ಮಾಡಿದ್ರು, ಕಮಲ್ ಹಾಸನ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. ಆ ಕೊಯಮತ್ತೂರು ದಕ್ಷಿಣವನ್ನು ಕೂಡ ಈಗ ಎಡಿಎಂಕೆ ತನಗೆ ತೆಗೆದುಕೊಂಡಿದೆ. ಹೀಗಾಗಿ ವನತಿ ಶ್ರೀನಿವಾಸನ್ಗೆ ಕ್ಷೇತ್ರ ಇಲ್ವಲ್ಲ, ಅವರಿಗೆ ಕೊಯಮತ್ತೂರು ಉತ್ತರವನ್ನ ಕೊಡ್ಲೇಬೇಕಾಯ್ತು. ಹೀಗಾಗಿ ಇತ್ತ ಕೊಯಮತ್ತೂರು ಉತ್ತರವೂ ಕೂಡ ಅಣ್ಣಾಮಲೈಗೆ ಇಲ್ಲ, ಮತ್ತಿನ್ 2 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ರಲ್ಲ ಅವು ಕೂಡ ಅಣ್ಣಾಮಲೈಗೆ ಕೈ ತಪ್ಪಿ ಹೋಗಿಬಿಡ್ತು, ಎಡಿಎಂಕೆಯ ಪಾಲಾಯ್ತು. ಇನ್ನೊಂದು ಯಾವುದೋ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು, ಅದು ಬಿಜೆಪಿಗೆ ಸಿಕ್ತು. ಆದ್ರೆ ಬಿಜೆಪಿ ಬೇರೆ ಅಭ್ಯರ್ಥಿಯನ್ನ ಅಲ್ಲಿ ನಿಲ್ಲಿಸಿ ಬಿಟ್ಟಿದೆ. ಇನ್ನುಳಿದಂತೆ ಅಣ್ಣಾಮಲೈ ಬೇರೆ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಎನ್ನುವಂತ ಸ್ಥಿತಿಯಲ್ಲಿ ಇತ್ತು. ಯಾಕೆ ಹೀಗಾಯ್ತು ಅಂದ್ರೆ ಎಡಿಎಂಕೆ ಹಠ ಇತ್ತಲ್ಲ, ಎಡಿಎಂಕೆ ಒಂದು ದಾಳವನ್ನ ಉರುಳಿಸಿತ್ತಲ್ಲ, ಅಥವಾ ಎಡಿಎಂಕೆ ಒಂದು ನನ್ನ ತಾಳಕ್ಕೆ ತಕ್ಕಾಗಿ ಬಿಜೆಪಿ ಕುಣಿಬೇಕು ಅಂತ ಪ್ಲಾನ್ ಮಾಡಿತ್ತಲ್ಲ, ಅದಕ್ಕೆ ತಕ್ಕಾಗಿ ಬಿಜೆಪಿ ಕುಣಿತು. ಆದ್ರೆ ಅಣ್ಣಾಮಲೈ ಅದಕ್ಕೆ ಬಲಿಯಾಗುವಂತ ಪರಿಸ್ಥಿತಿ ಎದುರಾಯ್ತು. ಇದೆಲ್ಲವನ್ನು ಕೂಡ ಮನಗಂಡಿದ್ದಂತ ಅಣ್ಣಾಮಲೈ ಅಂದ್ರೆ ಟಿಕೆಟ್ ಘೋಷಣೆ ಆದ ಬಳಿಕ ಒಂದು ರೀತಿಯಲ್ಲಿ ಮುಜುಗರ ಅಥವಾ ಇನ್ನೇನೋ ಆಗಬಾರದು ಎನ್ನುವಂತ ಕಾರಣಕ್ಕಾಗಿ ಮೊದಲೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಹೇಳ್ತಾರೆ, ಇಲ್ಲ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ನನಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಡಿ, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪ್ರಚಾರವನ್ನ ಮಾಡ್ತೀನಿ ಅಂತ. ಯಾಕಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಕೊಯಮತ್ತೂರು ಉತ್ತರ ನಾನು ಕೊಡೋದಿಲ್ಲ, ವನತಿ ಶ್ರೀನಿವಾಸನ್ ಅವರಿಗೆ ಕೊಡ್ತಾರೆ ಎನ್ನುವಂತ ರೀತಿಯಲ್ಲಿ.
ಇನ್ನ ನಾನು ಬಯಸಿದಂತ ಕ್ಷೇತ್ರಗಳು ಕೈತಪ್ಪು ಹೋಗಿದೆ. ಇನ್ ಯಾವುದೇ ಕ್ಷೇತ್ರಗಳ ಸ್ಪರ್ಧೆ ಮಾಡಿದ್ರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು ಬಹಳ ಚೆನ್ನಾಗಿ ಅಣ್ಣಾಮಲೈಗೆ ಮನವರಿಕೆ ಆಗಿತ್ತು. ಹೀಗಾಗಿ ಅಣ್ಣಾಮಲೈ ಮೊದಲೇ ನನಗೆ ಬೇಡ ಅಂದಿದ್ರು. ಅದೇ ಪ್ರಕಾರವಾಗಿ ಇದೀಗ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದೆ. ಇಷ್ಟು ಬೆಳವಣಿಗೆ ಆಗಿದೆ. ಈಗ ಅಣ್ಣಾಮಲೈ ಮುಂದೆ ಏನು ಮಾಡ್ತಾರೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ. ಒಂದು ಚಾನ್ಸಸ್ ಇರಬಹುದು ಅನಿಸ್ತಾ ಇದೆ. ಈ ತಮಿಳುನಾಡಿಂದ ಎಲ್ ಮುರುಗನ್ ಬಿಜೆಪಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು. ಅವರಿಗೂ ಈ ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ. ಅಂದ್ರೆ ನನ್ನ ಪ್ರಕಾರ ಅವರೇನಾದ್ರೂ ಗೆದ್ರು ಅಂತಾದ್ರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಅಲ್ಲಿ ಏನಾದ್ರೂ ಅಣ್ಣಾಮಲೈಯರನ್ನ ಕರ್ಕೊಂಡು ಕೂರಿಸಬಹುದಾ, ಅವನ ರಾಜ್ಯಸಭಾ ಮೆಂಬರ್ ಮಾಡಿ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಮುಂದೆ ಆ ರೀತಿ ಆದ್ರೂ ಆಗಬಹುದು ಅಥವಾ ಆಗದೆಯೂ ಕೂಡ ಇರಬಹುದು. ಇಷ್ಟು ಬೆಳವಣಿಗೆ ಆಗಿದೆ. ಅಣ್ಣಾಮಲೈ ಸೆಂಟ್ರಲ್ಗೆ ಹೋಗ್ತಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಬಿಡಿ. ಅದ್ರ ಆಚೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ನಡೀತಿರುವಂತಹ ಚರ್ಚೆ ಅಂದ್ರೆ ಅವರು ಅಣ್ಣಾಮಲೈ ಈಗಾಗಲೇ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಯಾರ್ಯಾರಿಗೆ ಟಿಕೆಟ್ ಘೋಷಣೆ ಆಗಿದೆ ಎಲ್ಲರೂ ಕೂಡ ಚೆನ್ನಾಗಿ ಸ್ಪರ್ಧೆ ಮಾಡಿ ಗೆದ್ದು ಬನ್ನಿ, ಈ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಡೋಣ ಎನ್ನುವಂಥ ರೀತಿಯಲ್ಲಿ. ಅದ್ರ ಕೆಳಗಡೆ ಎಲ್ಲ ಏನಿದೆ ಕಮೆಂಟ್ಸ್ ಅಂದ್ರೆ ಬಹುತೇಕ ಕಮೆಂಟ್ಸ್ಗಳು ನಿಮಗೆ ಮೋಸ ಆಗಿಬಿಡುತ್ತು, ನೀವು IPS ಅಧಿಕಾರಿ ಆಗಿಬಿಟ್ಟಿದ್ರೆ ಅಲ್ಲೇ ಇರಬಹುದಿತ್ತು, ಯಾಕೆ ಈ ರಾಜಕಾರಣ ಬೇಕಿತ್ತು, ರಾಜಕಾರಣಕ್ಕೆ ಬಂದು ನಿಮಗೆ ಇಲ್ಲಿಯವರೆಗೆ ಏನನ್ನೂ ಕೂಡ ಸಾಧಿಸೋಕೆ ಸಾಧ್ಯ ಆಗಿಲ್ಲ, ಇನ್ನು 5 ವರ್ಷ ಅಂತ ಆದ್ರೆ ನಿಮ್ಮ ವಯಸ್ಸು ಕೂಡ 5 ವರ್ಷ ಪಾಸ್ ಆಗಿ ಹೋಗಿರುತ್ತೆ, ತಮಿಳುನಾಡಿನಲ್ಲೂ ಏನೇನೋ ಬೆಳವಣಿಗೆ ಆಗಿ ಆ ನೀರೆಲ್ಲವೂ ಕೂಡ ಹರಿದು ಹೋಗಿರುತ್ತೆ, ಇನ್ನು ಹೊಸ ನೀರೆಲ್ಲವೂ ಕೂಡ ಬರೋದಕ್ಕೆ ಶುರುವಾಗಿಬಿಡುತ್ತೆ, ನಿಮ್ಮ ಇದೇನು ನೀವು IPS ಬಿಟ್ಟು ಬಂದಿದ್ದಕ್ಕೆ ನಿಮ್ಗೆ ಏನು ಪ್ರಯೋಜನ ಆಯ್ತು ಎನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ನೀವು ಸಾಂಪ್ರದಾಯಿಕ ರಾಜಕಾರಣವನ್ನ ವಿರೋಧಿಸಿದ್ರಿ, ಇನ್ನೇನೋ ಮಾಡಬೇಕು ಅಂತ ಹೇಳಿ ಹೊರಟ್ರಿ, ಅಲ್ಲಿ ಯಾವ ಪಕ್ಷಗಳ ಜೊತೆಗೂ ಕೂಡ ರಾಜಿ ಮಾಡ್ಕೊಳ್ಬಾರ್ದು, ಸ್ವತಂತ್ರವಾಗಿ ಬಾವುಟವನ್ನು ನೆಡಬೇಕು ಅಂತೇಳಿ ಹೊರಟ್ರಿ. ಆದ್ರೆ ರಾಜಕಾರಣಕ್ಕೆ ನೀವೇ ಬಲಿಯಾಗುವಂತ ಪರಿಸ್ಥಿತಿ ಎದುರಾಯ್ತಲ್ಲ ಅಂತ ಹೇಳಿ ಜನ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ತಕ್ಷಣಕ್ಕೆ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಅಣ್ಣಾಮಲೈ ಇನ್ನೇನೋ ಮಾಡಬಹುದು ಅಂತ ಭರವಸೆ ಇತ್ತು ಒಂದಷ್ಟು ಜನಕ್ಕೆ. ಅದೇ ರೀತಿಯಲ್ಲಿ ಕಾಣಿಸ್ತಾ ಇದ್ರು. ಒಂದಷ್ಟು ಸಂದರ್ಭದಲ್ಲಿ ಬೇರೆ ರಾಜಕಾರಣಿಗಳ ರೀತಿಯಲ್ಲೇ ಮಾಡ್ತಾರೆ ಅಂತ ಅನಿಸಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿ ನಿಂತ್ಕೊಳ್ಬಹುದು ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ IPS ಹುದ್ದೆ ಬಿಟ್ಟು ಬಂದಿದ್ದು ಕೂಡ ಪ್ರಯೋಜನ ಇಲ್ಲ ಅಂತ ಅನಿಸ್ತಾ ಇದೆ. ಈಗ ಅವ್ರನ್ನ ಸೆಂಟ್ರಲ್ ಕರ್ಕೊಂಡು ಹೋಗ್ಬೋದು, ಕೇಂದ್ರದ ಜವಾಬ್ದಾರಿಯನ್ನು ಕೊಡಬಹುದು. ಆದ್ರೆ ಅಣ್ಣಾಮಲೈ ಬಯಸಿದ್ದು ಮಾತ್ರ ತಮಿಳುನಾಡಲ್ಲಿ ನಾನು ಏನೋ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ. ಅವರ ಹುಟ್ಟೂರು, ಅವರ ಪ್ರದೇಶ, ಅವರ ಭೂಮಿ, ಅದರಲ್ಲಿ ಏನು ಮಾಡೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.